ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭೂಮಿಕಾ, ಈ 3 ಅಥವಾ ಈ 4 ಓಕೆ ಅನ್ಸುತ್ತಲ್ಲ ಸರ್? ಈಗಾಗಲೇ ತುಂಬಾ ತಗೊಂಡಿದೀವಿ, ಯಾವ್ದಾರು ಒಂದು 2 ತಗೋಣ ಸಾಕು ಸರ್. ಏಯ್, ನೀನಾಗೆಲ್ಲ ಹೇಳಲೇಬಾರ್ದು. ಮದುವೆ ಗಂಡು ನೀನು. ಇದೆಲ್ಲ ಹಾಕ್ಕೊಂಡ್ರೆ ಕಣೋ ಮದುವೆಗೊಂದು ಗಮ್ಮತ್ತು. ಮದುವೆ ಆಗ್ತಾರೋ ಹುಡುಗ ಹುಡುಗಿಗೊಂದು ಗಮ್ಮತ್ತು, ಮದುವೆ ಮಾಡ್ಕೊಡ್ತಾರೋ ನಮಗೊಂದು ಗಮ್ಮತ್ತು. ಇಲ್ಲದೆ ಹೋದರೆ ಸತ್ಯನಾರಾಯಣ ಪೂಜೆ ಥರ ಆಗ್ಬಿಡುತ್ತೆ ಕಣೋ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ, ಸುಮ್ಮನಿದ್ಬಿಡ. ಸರ್ ಆದರೂ ತುಂಬಾ ಕಾಸ್ಟ್ಲಿ ಆಯಿತು ಅನ್ಸುತ್ತೆ, ಯಾವ್ದು ಸಿಂಪಲ್ ಆಗಿರೋದು ನೋಡೋಣ ಸಾಕು. ನೋಡು, ಅದು ನಮ್ಮ ಡಿಪಾರ್ಟ್ಮೆಂಟು. ನೀನು ರೇಟ್ ಜಾಸ್ತಿ ಅಂತ ತಲೆ ಕೆಡಿಸ್ಕೊಬೇಡ. ಇದರಿಂದ ನಾವೇನು ಮುಳುಗೋಗಲ್ಲ. ಇದನ್ನು ನಮ್ಮ ಖುಷಿಗೆ ಮಾಡ್ತಾ ಇರೋದು. ನೋಡೋಕೆ ಎಷ್ಟು ಚೆನ್ನಾಗಿದೆಯಾ. ಈ ಥರದ ಬಟ್ಟೆ ಹಾಕ್ಕೊಂಡ್ರೆ ಮದುವೆಗೆ ಒಂದು ಮೆರುಗಿರುತ್ತೆ. ಆಯಿತಾ? ಹಾಂ, ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೋ. ಇಲ್ಲಿದೆಲ್ಲ ಆಯಿತು. ಪಂಚ ಒಂದು ಪರ್ಚೇಸ್ ಮಾಡಿದ್ರೆ ಸರ್ ಮತ್ತೆ ಪಂಚನ? ಮದುವೆಗೂ ಪಂಚ ಹಾಕೋಬೇಕಾ? ಮದುವೆಗೂ ಅಲ್ಲ, ಮದುವೆಗೆ ಪಂಚ ಹಾಕೋಬೇಕಾಗಿರೋದು. ನೀನು ತಲೆ ಕೆಡಿಸ್ಕೊಬೇಡಪ್ಪ, ನಾನು ಆನಂದ ಇರ್ತೀವಲ್ಲ ಹೆಲ್ಪ್ ಮಾಡ್ತೀವಿ. ಇದು 3 ಅದು ನೋಡಿ. ಸರ್ ಒಂದು ಅರ್ಜೆಂಟ್ ಕಾಲ್ ಇದೆ, ನಾನು ಮುಗಿಸ್ಕೊಂಬ. ಯಾಕೆ ಅಲ್ಲ, ಇದು ಕೊಡಿ. ಇದು ಹೇಗಿದೆ ತಿಂಡಿ? ಸೂಪರ್ ಆಗಿದೆ ಅಮ್ಮಮ್ಮ. ಅಮ್ಮಮ್ಮ, ಮಾಮ ಎಲ್ಲಿ? ಮಾಮಂಗೆ ಏನೋ ಅರ್ಜೆಂಟ್ ಕೆಲಸ ಇತ್ತಂತೆ, ಅದಕ್ಕೆ ಬೆಳಿಗ್ಗೆನೆ ಹೋದ. ಮತ್ತೆ ತಿಂಡಿ? ಏ ದಡ್ಡಿ, ಅಷ್ಟು ಗೊತ್ತಾಗಲ್ವಾ? ಆಚೆ ಎಲ್ಲಾದ್ರೂ ಹೋಟೆಲ್ ಇದ್ದೇ ಇರುತ್ತೆ ತಾನೆ, ಅಲ್ಲಿ ತಿನ್ಕೋತಾರೆ. ನನಗ್ ಬುದ್ಧಿ ಹೇಳಕ್ ಬಿಡ್ತಾ? ಇಷ್ಟು ಗೊತ್ತಾಗಲ್ವಾ? ಇರ್ಲಿ, ನನ್ಗೂ ಟೈಮ್ ಬರುತ್ತೆ, ನೋಡ್ಕೊಂತೀನಿ. ನೋಡ್ಕೊ. ಅಯ್ಯೋ, ಇಬ್ರು ಸುಮ್ನೆ ತಿಂಡಿ ತಿನ್ರಪ್ಪ. ಅವಕಾಶ ಸಿಕ್ಕಾಕಿಲ್ಲ, ಒಬ್ರಿಗೊಬ್ರು ಕಾಳು ಹೇಳ್ಕೊತಿರಲ್ಲ, ಯಾಕೆ? ಆದ್ರೂ ಅತ್ತೆ, ಒಬ್ರನ್ ಬಿಟ್ಟು ಒಬ್ರು ಇರಲ್ಲ. ಇವನ್ ಎಲ್ಲ ಹೋಗ್ತಾನೋ ಅವಳು ಅಲ್ಲೇ ಇರ್ತಾಳೆ. ಇವಳು ಎಲ್ಲ ಹೋಗ್ತಾಳೋ ಅವಳ ಹಿಂದೆ ಬಾಲ ತರ ಇವನು ಹೋಗ್ತಾನೆ. ಅದೇ ಇವ್ರಿಬ್ರು ಸ್ಪೆಷಾಲಿಟಿ ಅಲ್ವೇನೋ? ಮೇಡ್ ಫಾರ್ ಈಚ್ ಅದರ್, ಕರೆಕ್ಟಾ? ಮತ್ತೆ ಮಿಂಚು, ಅಪ್ಪು, ಇವತ್ತು ನಾನ್ ನಿಮ್ಮಿಬ್ರನ್ನ ನನ್ನ ಸ್ಟುಡಿಯೋ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀನಿ. ಬರ್ತೀರಾ ನನ್ ಜೊತೆ? ಬರ್ತೀವಿ. ಹೇ ಅಪ್ಪು, ಸ್ಕೂಲ್ ಇದೆ ಕಣೋ. ಸ್ಕೂಲ್ ಆಗಿರ್ಲಿ, ನೀನ್ ಸ್ಟುಡಿಯೋ ನೋಡಿದ್ಯಾ? ಇಲ್ಲ, ನೋಡಿಲ್ಲ. ಅದಕ್ಕೆ ಹೇಳಿದ್ದು ಸ್ಟುಡಿಯೋಗೆ ಹೋಗೋಣ ಅಂತ. ಅದೇ ಟೀಚರು, ಅದೇ ಸ್ಕೂಲು, ಏನು ಚೇಂಜ್ ಆಗಲ್ಲ. ಪ್ಲೀಸ್ ಮಿಂಚು, ಹೋಗೋಣ ಮಿಂಚು. ಪ್ಲೀಸ್ ಮಿಂಚು. ಸರಿ ಆಯ್ತು, ಹೋಗೋಣ. ಮಿಂಚು ಒಪ್ಕೊಂಡ್ಲು. ನಾನು ಸ್ಟುಡಿಯೋಗೆ ಹೋಗುವೆ, ಆಟವನ್ನು ಆಡುವೆ. ಏನೋ ಗುಂಡ ಇದು, ಹಾಡೆಲ್ಲ ಹಾಡ್ತಾ ಇದ್ಯಾ? ಹ್ಞೂ ಅಮ್ಮಮ್ಮ, ಅವ್ನು ಖುಷಿ ಇದ್ರೆ ಆಡಲ್ಲ ಆಡ್ತಾನೆ, ಅದ್ರ ಕೇಳೋದಿಕ್ಕಾಗಲ್ಲ ಅಷ್ಟೇ. ಏನಿಲ್ಲ, ನಾನು ಚೆನ್ನಾಗೇ ಆಡ್ತೀನಿ. ಹಾ, ಚೆನ್ನಾಗಿ ಆಡ್ತೀಯ, ಒಳ್ಳೆ ಕತ್ತೆ ತರ. ಏನಂದಿಲ್ಲಪ್ಪ, ನೀನ್ ತಿನ್ನು ಅಂತ ಹೇಳ ಅಷ್ಟೆ. ಅತ್ತೆ, ಇವರಿಬ್ರು ಕೋಳಿ ಜಗಳ ಅಂತ ಎಷ್ಟು ಕ್ಯೂಟ್ ಆಗಿರುತ್ತಲ್ವಾ? ಕ್ಯೂಟ್ ಆಗಿರ್ಲಿ, ಇವ್ರಿಬ್ರು ಅಲ್ಲಿಗೆ ಕರ್ಕೊಂಡು ಹೋಗಿ ಹೆಂಗಮ್ಮ ಮೇಂಟೈನ್ ಮಾಡ್ತೀಯಾ? ಕಷ್ಟ ಆಗಲ್ವಾ? ಡೋಂಟ್ ವರಿ ಅತ್ತೆ, ನನ್ಗೇನ್ ಮಕ್ಳನ್ನ ನೋಡ್ಕೊಳಕ್ ಬರಲ್ಲ ಅನ್ಕೊಂಡಿದೀರಾ? ನಾನ್ ಮ್ಯಾನೇಜ್ ಮಾಡ್ತೀನಿ, ನೀವೇನ್ ತಲೆ ಕೆಡ್ಸ್ಕೊಬೇಡಿ. ಇನ್ಫ್ಯಾಕ್ಟ್ ಇವರಿಬ್ರು ನಾನು ಸುತ್ತಮುತ್ತನೇ ಇದ್ರೆ ಇಡೀ ದಿನ ನಾನು ಫ್ರೆಶ್ ಆಗಿರ್ತೀನಿ, ನನ್ನ ಕೆಲಸನೂ ಚೆನ್ನಾಗಾಗತ್ತೆ. ನೀನು ಫ್ರೆಶ್ ಆಗಿರ್ತೀಯೋ ಸುಸ್ತಾಗ್ತೀಯೋ ಅದು ಆಮೇಲೆ ನೋಡೋಣ. ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ. ನಾನು ಮಕ್ಕಳು ಏನೋ ಮಾಡ್ಕೋತೀವಿ, ನೀವು ಆರಾಮಾಗಿರಿ. ನಾನಂತೂ ಗುಡ್ ಬಾಯ್ ತರ ಇರ್ತೀನಪ್ಪ. ಅಲ್ಲಮ್ಮ ಮಾಹಿ, ನೀನೇನೋ ಇವ್ರಿಬ್ರು ಕರ್ಕೊಂಡೋಗಿ ಅಲ್ಲಿ ಮ್ಯಾನೇಜ್ ಮಾಡ್ತೀನಿ ಅಂತ್ಯ. ಆದ್ರೆ ಇವ್ರಿಬ್ರಿಗೂ ಸ್ಕೂಲಿಗೆ ರಜಾ ಹಾಕ್ಸಿ ನಿನ್ ಜೊತೆ ಕರ್ಕೊಂಡು ಹೋಗಿದ್ಯಾ ಅಂತ ಭೂಮಿಗೆ ಗೊತ್ತಾದ್ರೆ ಮುಗೀತು. ಹೆಡ್ ಮಿಸ್ ಬೇರೆ, ನನ್ ಮೇಲೆ ನಿನ್ ಮೇಲೆ ಇಬ್ರು ಮೇಲೂ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ನೀವ್ ಹೇಳಿ ಅಮ್ಮಮ್ಮ, ನೀವ್ ಹೇಳಿದ್ರೆ ಮಮ್ಮಿ ಒಪ್ಕೊಳ್ಳುತ್ತೆ. ಯಾಕಂದ್ರೆ ನೀವು ಮಮ್ಮಿಗೆ ಮಮ್ಮಿ ಅಲ್ವಾ? ನಾನು ಮಮ್ಮಿ ಮಾತು ಕೇಳ್ದಂಗೆ ಅವರು ನಿಮ್ಮ ಮಾತು ಕೇಳ್ತಾರೆ. ಪ್ಲೀಸ್ ಅಮ್ಮಮ್ಮ, ನಾವು ಸ್ಟುಡಿಯೋನೇ ನೋಡಿಲ್ಲ, ಒಂದ್ಸತಿ ನೋಡ್ತೀವಿ ಪ್ಲೀಸ್. ಸರಿ ಆಯ್ತು, ನಿಲ್ಸಿ.
ಒಟ್ನಲ್ಲಿ ಮಗಳು ಮತ್ತೆ ಮೊಮ್ಮಕ್ಕಳ ಮಧ್ಯ ಅಜ್ಜಿ ಅಪ್ಪಚ್ಚಿ. ಸರಿ, ನೀವಿಬ್ರು ಅತ್ತೆ ಜೊತೆ ಸ್ಟುಡಿಯೋಗೆ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ. ನಿಮ್ಮಮ್ಮ ಕೇಳಿದ್ರೆ ನಾನು ಏನಾದ್ರೂ ಮ್ಯಾನೇಜ್ ಮಾಡ್ತೀನಿ. ಓಕೆನಾ? ಓಕೆ ಅಮ್ಮಮ್ಮ. ಎಸ್. ಓಕೆ ಓಕೆ, ಬೇಗ ತಿಂಡಿ ತಿನ್ನಿ. ಅದಾದ್ಮೇಲೆ ರಾಜಾರಾಣಿ ಹ್ಯಾಪಿಯಾಗಿ ಜೀವನ ನಡೆಸಿದ್ರಂತೆ. ಓಕೆ, ಚೆನ್ನಾಗಿತ್ತ ಕತೆ? ಮಲ್ಗಣ. ಅಮ್ಮಮ್ಮ ಇನ್ನೊಂದು ಕತೆ ಹೇಳ್ತೀರಾ? ಇನ್ನೆಷ್ಟು ಕತೆ ಹೇಳಿ ನಾನು? ಒಂದಾದ್ಮೇಲೆ ಅಷ್ಟು ಕತೆ ಹೇಳಿದ್ನಲ್ರೋ. ಯಾಕೆ ನಿಮ್ಮಿಬ್ರಿಗೂ ನಿದ್ದೆ ಬರ್ತಿಲ್ವಾ? ಇಲ್ಲ ಅಮ್ಮಮ್ಮ, ಪಪ್ಪ ಮಮ್ಮಿ ಇಲ್ದೆ ನಿದ್ದೆನೇ ಬರ್ತಾ ಇಲ್ಲ. ಅಯ್ಯೋ ನನ್ನ ಕಂದ, ಈ ಪಪ್ಪ ಮಮ್ಮಿನ ಇಷ್ಟೊತ್ತಲ್ಲಿ ನಾನು ಹೆಂಗೆ ಕರ್ಕೊಂಬರೋದು? ಹಾಂ, ಒಂದು ಕೆಲಸ ಮಾಡೋಣ. ನಿಮ್ಮ ಪಪ್ಪ ಮಮ್ಮಿಗೆ ಒಂದು ವಿಡಿಯೋ ಕಾಲ್ ಮಾಡೋಣ. ನೀವಿಬ್ರು ಅವ್ರನ್ನ ವಿಡಿಯೋ ಕಾಲಲ್ಲಿ ನೋಡ್ಬಿಟ್ಟು ಗುಡ್ ನೈಟ್ ಹೇಳ್ಬಿಟ್ಟು ಆಮೇಲೆ ಮಲ್ಗೋಣ. ಓಕೆನಾ? ಹಾ ಓಕೆ ಅಮ್ಮಮ್ಮ. ಸರಿ, ಕೊಡು ಫೋನ್. ಅಮ್ಮ ಕಾಲ್ ಮಾಡ್ತಿದ್ದಾರೆ. ಹಾಯ್ ಅಮ್ಮ, ಹಾಯ್ ಭೂಮಿ. ಹೇಗಿದ್ದೀರಾ? ಏನ್ ಮಾಡ್ತಿದ್ದೀರಾ? ನಮಸ್ತೆ ಹೇಳಿ ಅಂದ್ರೆ. ಹಲೋ ಅತ್ತೆ, ಹೇಗಿದ್ದೀರಾ? ಹಾಯ್ ಪಪ್ಪ, ಹಾಯ್ ಮಮ್ಮಿ. ಹಾಯ್ ಪಪ್ಪ, ಹಾಯ್ ಅಮ್ಮ. ಹಾಯ್. ಹಾಯ್. ಏನ್ ಮಾಡ್ತಿದ್ದೀರಾ? ಅಮ್ಮಮ್ಮನ್ ತೊಂದ್ರೆ ಕೊಡ್ತಿಲ್ಲ ತಾನೇ? ಅವ್ರು ಹೇಳ್ದಾಗ ಕೇಳ್ತಿದ್ರಲ್ವಾ? ಹ್ಞೂ ಕೇಳ್ತಿದೀವಿ ಅಮ್ಮ. ಮಾ ಕೇಳ್ತಿದಾರಾ? ಅಯ್ಯೋ ಹ್ಞೂ ಕಂದ, ನನ್ನ ಮೊಮ್ಮಕ್ಕಳು ಅಂತಲ್ಲ, ಅಯ್ಯೋ ಬಂಗಾರದಂತ ಮಕ್ಕಳು. ಹೇಳಿದ ಮಾತು ಕೇಳ್ತಾರೆ ಕಣೆ. ನನ್ನ ಜೊತೆ ನಿಮ್ಮ ಅಪ್ಪನ ಜೊತೆ ತಿಂದ್ಕೊಂಡು ಉಂಡ್ಕೊಂಡು ಅವ್ರ ಮಾವ ಅವ್ರ ಅತ್ತೆ ಜೊತೆ ಆಟ ಆಡ್ಕೊಂಡಿದ್ದಾವೆ. ಓ ಸರಿ ಹೋಯ್ತು. ಗುಡ್ ಗುಡ್, ಹೀಗೆ ಇರ್ಬೇಕು. ಹೇಳಿದ ಮಾತು ಕೇಳಬೇಕು, ಕಾಟ ಕೊಡಬಾರ್ದು, ಸರಿಯಾದ ಟೈಮ್ ಊಟ ತಿಂಡಿ ಮಾಡಬೇಕು, ಸ್ನಾನ ಮಾಡಬೇಕು, ಯಾವುದನ್ನು ಹೇಳಿಸ್ಕೊಳ್ಳೋ ಹಾಗೆ ಮಾಡಬಾರ್ದು. ಓಕೆ? ಇಲ್ಲ ಕಣೆ, ಜಾಣ ಮರಿಗಳಿಬ್ರು ಒಂದು ಚೂರು ಸಮಸ್ಯೆ ಕೊಡೋದಿಲ್ಲ, ಕತೆಗಳು ಹೇಳ್ಬೇಕು ಅಷ್ಟೇನೆ. ಹೌದು, ಮದ್ವೆ ತಯಾರಿ ಎಲ್ಲ ಹೇಗ್ ನಡೀತಿದೆ? ಹಾಮ, ಶಾಪಿಂಗ್ ಎಲ್ಲ ಹೋಗಿದ್ವಿ, ಅದೇ ಸ್ವಲ್ಪ ಟಯರ್ಡ್ ಆಗಿದೆ. ಇನ್ನೇನು ಲೆಕ್ಕ ಬರೆದ್ಬಿಟ್ಟು ಮಲ್ಗೋಣ ಅಂತಿದೆ, ಅಷ್ಟರಲ್ಲಿ ನೀನು ಕಾಲ್ ಮಾಡಿದೆ. ತುಂಬಾ ಸುಸ್ತಾಗಿರ್ಬೇಕು. ನಾನು ಇದೇ ಟೈಮಲ್ಲಿ ಫೋನ್ ಮಾಡ್ಬಿಟ್ಟೆ. ಸರಿ, ಮಲ್ಕೊಳ್ಳಿ ನೀವಿವಾಗ. ಸರಿ, ನಾವು ಮಲಗ್ತೀವಿ ಈಗ. ಗುಡ್ ನೈಟ್ ಹೇಳಿ. ಗುಡ್ ನೈಟ್ ಪಪ್ಪ, ಗುಡ್ ನೈಟ್ ಮಮ್ಮಿ. ಗುಡ್ ನೈಟ್ ಪಪ್ಪ, ಗುಡ್ ನೈಟ್ ಅಮ್ಮ. ಬಾಯ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಮುಗಿತಾ ನಿಂದು? ಇನ್ನೊಂದು 15 ಮಿನಿಟ್ಸ್. ನೀವು ಹೋಗಿ ಮಲಗಿ, ಬರ್ತೀನಿ. ಇಲ್ಲ, ಬನ್ನಿ, ನಾನು ವೇಟ್ ಮಾಡ್ತೀನಿ. ಅಮೃತಧಾರೆ, ನನ್ನ ಅಮೃತಧಾರೆ.